ಸೊ ಅವಿನಾಶ್ ಅವರೇ, ಎಸ್ ಆರ್ ಸಿ ಬಿ ಅಂದ ತಕ್ಷಣ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ಎಲ್ಲರಿಗೂ ಕೂಡ ಒಂದು ಮೆಚ್ಚಿನ ಐ ಪಿ ಎಲ್ ಅಂದ್ರೇ ಹಾಗೆ. ಐ ಪಿ ಎಲ್ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಎಲ್ಲ ಫಿಲಮ್ ರಿಲೀಸಸ್ಗಳೇ ಸ್ವಲ್ಪ ಪುಷ್ ಮಾಡಿಬಿಡ್ತಾರೆ. ಬೇಡ ಗುರು, ಐ ಪಿ ಎಲ್ ಸೀಸನ್ ಅಂತಲೇ ಆಗೋಗ್ಬಿಡಿದೆ. ಈ ಚಳಿಗಾಲ ಮಳೆಗಾಲ ಥರ ಇವಾಗೊಂದು ಐ ಪಿ ಎಲ್ ಸೀಸನ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ನೀವು ಅಬ್ಸರ್ವ್ ಮಾಡಿ, ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳದ್ದು ಸಿನಿಮಾನೇ ಬಂದಿಲ್ಲ ಐ ಪಿ ಎಲ್ ಶುರು ಆದಾಗಿಂದ. ಸೊ ಅದು ಗೊತ್ತಿರೋ ಸತ್ಯ, ಯಾಕಪ್ಪ ಬೇಕು ಅಂತಾರೆ. ಇವಾಗ ಎಂಡ್ ಆಫ್ ದ ಡೇ ಸ್ಟಾರ್ಗಳೇ ಟಿ ವಿ ಮುಂದೆ ಕೂತ್ಕೊಂಡಿರ್ತಾರೆ. ಸ್ಟಾರ್ಗಳೇ ಸಂಜೆ ಆದರೆ ಆರ್ ಸಿ ಬಿ ಇಲ್ಲ ಅಂದ್ರೂ ಕ್ರಿಕೆಟ್ ಲವರ್ಸ್ ಅನ್ನೋದು, ಇವಾಗ ನಾವು ಆರ್ ಸಿ ಬಿ ಲವರ್ಸ್ ಅನ್ನೋದು ನಿಜ, ಕ್ರಿಕೆಟ್ ಲವರ್ಸ್ ಅನ್ನೋದು ನಿಜ. ಆರ್ ಸಿ ಬಿ ಇದ್ದಾಗೆಲ್ಲ ಬೇರೆ ಮ್ಯಾಚ್ ನೋಡ್ತೀರಾ. ಅದೇ ರೀತಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸಂಜೆ ಆಗ್ತಿದ್ದಂಗೆ ಟಿ ವಿ ಮುಂದೆ ಕೂತ್ಕೊಂತಾರೆ. ಹಾಗಾಗಿ ಯಾವುದೋ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ. ಇವಾಗ ಐ ಪಿ ಎಲ್ ಆಗಿದ ತಕ್ಷಣ ಶುರುವಾಗುತ್ತೆ ಸಿನಿಮಾ ರಿಲೀಸ್ ಆಗೋದಕ್ಕೆ. ಆ್ಯಂಡ್ ಎಲ್ಲರೂ ಭಯ ಪಡ್ತಿದ್ದಾರೆ. ಆ ಟೈಮ್ಗೆ ಬೇರೆ ಏನಾದರೂ ಇವೆಂಟ್ ಆರ್ಗನೈಸ್ ಆಗೋದಿರ್ಬೋದು, ಇನ್ನೊಂದು ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಒಳ್ಳೆ ಇವೆಂಟ್ ಪ್ಲಾನ್ ಮಾಡ್ತಿದ್ದಾರೆ ಅಂದರೆ ಅವ್ರು ಸಂಜೆ ಆರ್ ಸಿ ಬಿ ಮ್ಯಾಚ್ ಇದೆಯಾ ನೋಡ್ತಾರೆ. ಇದ್ರೆ ಬೇಡ, ಇವೆಂಟ್ ಪೋಸ್ಟ್ಪೋನ್ ಮಾಡ್ಕೊಂಡು, ಯಾಕಂದರೆ ಫ್ಲಾಪ್ ಆಗುತ್ತೆ, ಎಲ್ಲ ಮ್ಯಾಚ್ ನೋಡ್ಕೊಂಡಿರ್ತಾರೆ, ಮನೆಯಿಂದ ಹೊರಗಡೆ ಬರಲ್ಲ ಅಂತ. ಸೊ ಆ ರೀತಿ ಕ್ರೇಜ್ ಇದೆ. ಇವಾಗ ಹೇಳಬೇಕಂದ್ರೆ ರೀಸೆಂಟಾಗಿ T20 ಚಾಂಪಿಯನ್ಶಿಪ್ ಆಯಿತು, ನಾವು ವರ್ಲ್ಡ್ ಕಪ್ ಗೆದ್ರಿ. ಆವತ್ತು ಕೂಡ ಈ ಫೀವರ್ ಇರಲಿಲ್ಲ. ಇಂಡಿಯಾ ಅನ್ನೋದು ಯಾವತ್ತೂ ಇಂಡಿಯಾನೇ, ನಾವೆಲ್ಲ ಇಂಡಿಯನ್ಸು, ಗೆದ್ದಿದ್ದಾರೆ, ಖುಷಿ ಇದೆ. ಬಟ್ ಫೀವರ್ ಅಂತ ಮಾತಾಡಬೇಕಾದ್ರೆ ಆವತ್ತಿನ ದಿವಸ ಬೆಳಗ್ಗೆ ಈ ಥರದ್ದು ವೈಬ್ಸ್ ಇರಲಿಲ್ಲ. ಬಟ್ ಇವತ್ತು ಒಂದು ಫ್ರಾಂಚೈಸಿ, ಎಂಡ್ ಆಫ್ ದ ಡೇ ಇದೊಂದು ಫ್ರಾಂಚೈಸಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋದು. ಆ ಅವರ ಮತ್ತು ಆ ಹವಾ ಇದೆಯಲ್ಲ, ಯಾರೂ ಮ್ಯಾಚ್ ಮಾಡೋದಕ್ಕಾಗಲ್ಲ ಅದನ್ನು. ಆ್ಯಂಡ್ ಇಂಡಿಯಾ ಒಂದೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ. ಇವಾಗ ನಾವು ಹೇಳ್ತೀವಿ ಈಗ ಆರ್ ಸಿ ಬಿ ಅಂದಿದ ತಕ್ಷಣ ಬೆಂಗಳೂರು ಇದೆ, ಕರ್ನಾಟಕ. ಬಟ್ ಅದನ್ನು ಮೀರಿ ಪ್ರೀತಿಸೋರು ಇದ್ದಾರಲ್ಲ, ಅವ್ರಿಗೇನು ಇವಾಗ ಕೊಹ್ಲಿಗೆ ದೊಡ್ಡ ಕೋಟ್ಯಾಂತರ ಅಭಿಮಾನಿಗಳ ಬಳಗ ಇದೆ. ಅವರೆಲ್ಲ ಯಾರಿಗೆ ಸಪೋರ್ಟ್ ಮಾಡಬೇಕು ಅವ್ರಿಗೆ ಗೊತ್ತಿಲ್ಲ. ಕರ್ನಾಟಕ ಬೆಂಗಳೂರು ಅದೆಲ್ಲ ಗೊತ್ತಿಲ್ಲ. ಕೊಹ್ಲಿ ಆರ್ ಸಿ ಬಿ ಆಡ್ತಿದ್ದಾರೆ, ನಾವು ಬೆಂಗಳೂರಿಗೆ. ನಮಗಿದೆ, ನಮ್ಗೆ ಎರಡು ಕಾರಣ ಇದೆ ಮೇಜರಾಗಿ. ಯಾರು ಇರಲಿ ಬಿಡಲಿ, ಕೊಹ್ಲಿ ಫ್ಯಾನ್ ಅನ್ನೋದು ನಿಜನೇ. ಅದಕ್ಕಿಂತ ದೊಡ್ಡದಾಗಿ ಕರ್ನಾಟಕ ಮತ್ತು ಬೆಂಗಳೂರು ಮುಂದೆ ಬರುತ್ತೆ, ಕೊಹ್ಲಿಗಿಂತ ಮುಂದೆ ಬರುತ್ತೆ. ನಾವು ಕರ್ನಾಟಕ ಮತ್ತು ಬೆಂಗಳೂರು ಫ್ಯಾನ್ಸು. ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತೀವಿ. ಎಂಡ್ ಆಫ್ ದಿ ಡೇ ಕೊಹ್ಲಿ ಎಲ್ಲೂ ಹೋಗಲ್ಲ. ಇನ್ ಕೇಸ್ ಕೊಹ್ಲಿ ಹೋದರೂ ಕೂಡ ನಮ್ಮ ಸಪೋರ್ಟ್ ಎಲ್ಲಿರುತ್ತೆ, ಇಲ್ಲೇ ಇರುತ್ತೆ, ಬೆಂಗಳೂರಿಗೆ ಇರುತ್ತೆ. ಸೊ ಹಾಗಾಗಿ ತುಂಬ ಕಾರಣಗಳಿಂದ ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಒಂದೊಂದ್ಸಲ ಅನಿಸುತ್ತೆ ಕಪ್ ಗೆಲ್ಲದೇ ಇರೋದಕ್ಕೆ ಈ ಥರದ್ದೊಂದು ಹವಾ ಕ್ರಿಯೇಟ್ ಆಗಿದೆಯಾ. ಮೊದಲನೇ ಸೀಸನ್ನೇ, ಎರಡನೇ ಸೀಸನ್ನೇ ಗೆದ್ದಿದ್ರೆ ಈ ಥರದ್ದೆಲ್ಲ ಇರ್ತಾ ಇರಲಿಲ್ವಾ ಅಂತ ಅದೆಲ್ಲ ಗೊತ್ತಿಲ್ಲ. ಬಟ್ ಅದು ಸಾಕು, ಇನ್ನು ಆ ಥರದ್ದೇನು ಬೇಡ. ಅದು ಫ್ಯಾನ್ ಬೇಸ್ ಕಡಿಮೆ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಕಪ್ಪು ಬೇಕು ಅಷ್ಟೇ. ತಾಳ್ಮೆ ಮುಂದೆ ಹೋಗಿದೆ. ಎಂಡ್ ಆಫ್ ದ ಡೇ ಗೆದ್ದಿಲ್ಲ ಅಂದರೂ ಏನೂ ಮಾಡೋದಕ್ಕಾಗಲ್ಲ. ಸಪೋರ್ಟ್ ಅಂತೂ ನಿರಂತರ, ಸಪೋರ್ಟ್ ಏನು ಕಡಿಮೆ ಆಗಲ್ಲ. ಬಟ್ ಸಾಕು, ಅದೆಲ್ಲ ಪ್ರತಿ ಸಲ ನಾವು ಹೆಂಗೆ ಅಂದರೆ ಹೆಂಗೆ ಸಮರ್ಥನೆ ಮಾಡ್ಕೊತೀರಿ ಅಂದರೆ, ಒಂದು ನಂಬರ್ ಬಂದರೆ ಅದಕ್ಕೇನೋ ನಾವೇ ಹುಡುಕಿ ಇರ್ತೀವಿ. 16 ವರ್ಷ ಏನಾದ್ರು ಗೆದ್ದಿಲ್ಲ ಅಂದ್ರೆ ಸಂಡೇ ನಮಗೆ ಕೆಟ್ಟ ದಿನ. ಮೊದಲನೇ ಮ್ಯಾಚ್ ಸೋತ್ರೆ ದೇವ್ರಿಗೆ, ಆಮೇಲೆ ಗೆದ್ಬಿಟ್ರೆ ಇಲ್ಲ ಅಭಿಮಾನಿ ಪಾಲಿಶ್ ಮಾಡ್ಬಿಡ್ತೀವಿ. 16ನೇ ವರ್ಷ ಸೋತ್ರ 16 ವರ್ಷ ವನವಾಸ ಆಯ್ತು, ಇವಾಗ ಗೆಲ್ತೀವಿ ಅಂತ 16 ವರ್ಷ ಸೋತಿಲ್ಲ. ಬಂದಿದೆಯಲ್ಲ, ಶಬರಿ ಕಾದಿದ್ರು ರಾಮಂಗೆ 18 ವರ್ಷ, ರಾಮನ ದರ್ಶನ ಆಯ್ತು, ಈ ಸಲ ಕಪ್ ದರ್ಶನ ಆಗತ್ತೆ ನಮ್ಗೆ. ಆ ಥರ ನಮ್ಮ ಖುಷಿಗೆ ಏನೇನೋ ಹುಡ್ಕೊಂತೀವಿ. ಎಂಡ್ ಆಫ್ ದ ಡೇ ಕ್ರಿಕೆಟನ್ನು ಕ್ರಿಕೆಟರ್ಸೇ ಆಡಬೇಕು. ನಮಗೆ ಗೊತ್ತು. ಇವಾಗ ನೋಡಿ, ಅವರೊಂದು ದೇವ್ರ ಹೆಸರು ಹೇಳಿದ್ರು, ಇವರೊಂದು ದೇವ್ರ ಹೆಸರು, ನಾವೇ ಅವ್ರಿಗೆ ಗೊತ್ತಿಲ್ಲ ಅದೆಲ್ಲ. ಆ ದೇವ್ರಗಳ ಹೆಸರು, ಆ ಹರಕೆ ಹೋಮ ಗೊತ್ತಿಲ್ಲ. ಅವ್ರಿಗೆ ಫಿಸಿಕಲಿ ಫಿಟ್ ಆಗಿರಬೇಕು, ಕ್ರಿಕೆಟ್ ಆಡಬೇಕು, ಗ್ರೌಂಡ್ಗೆ ಹೋಗ್ಬೇಕು, ಚೆನ್ನಾಗಿ ಆಡಬೇಕು. ಬಟ್ ಆದ್ರೂ ನಮ್ಮ ಆರ್ ಸಿ ಬಿ ಅವ್ರಿಗಂತೂ ಒಟ್ನಲ್ಲಿ ಒನ್ ಅವೇರ್ನೆಸ್ ಅಂತೂ ಇದೆ. ಆರ್ ಸಿ ಬಿಗೆ ಇರುವಂತ ಫ್ಯಾನ್ಸ್ ಏನಿದ್ದಾರೆ ಅದು ಯಾರಿಗೂ ಇಲ್ಲ. ಅಂಡ್ ಅಕಸ್ಮಾತ್ ಏನಾದ್ರು ಕಪ್ ತಗೊಬಂದ್ರೆ ಬೆಂಗಳೂರಿನಲ್ಲಿ ಹಬ್ಬ, ನಾಳೆ ನಾಡಿದ್ದು ರಜಾ ಏನಾದ್ರು ಆಗ್ಬಿಡುತ್ತಾ ಅಂತ ನಂಗೆ ಅದು ಕೂಡ ಡೌಟ್ ಇದೆ. ಆರ್ ಸಿ ಬಿ ಕಪ್ ಗೆದ್ರು ಅನ್ನೋ ರಜಾ ನಮಗ್ ಸಿಗಲ್ಲ ಬಿಡಿ. ನೆಕ್ಸ್ಟ್ ಲೆಟರ್ಸ್ ಬರ್ದೆ. ಹೌದು, ಕೆಲವೊಂದು ಲೀವ್ನ ಸರ್ಕಾರ ಕೊಡ್ಬೇಕು. ಗೆದ್ರೆ ನಾಳೆ ಜನನೇ ವಾಲಂಟಿಯರ್ಗೆ ಹಾಕೊಂತಾರೆ, ಸರ್ಕಾರ ಏನು ಕೊಡ್ಬೇಕಾಗಿಲ್ಲ. ಐ ಲಿಟರಲಿ ಲೈಕ್ ದಿಸ್. ಏನಾದ್ರು ಅಕಸ್ಮಾತ್ ಗೆದ್ರೆ ರೋಡಲ್ಲಿ ಎಲ್ಲಾರು ಸ್ವೀಟ್ ಕೊಡ್ಕೊಂಡು ಓಡಾಡ್ತಾರಲ್ಲ, ಗೆದ್ದಿದ ತಕ್ಷಣ ಪ್ರಿಪರೇಷನ್ ಗೆದ್ರೆ ನಮ್ದು ಆ ಥರದ್ದೇನಿಲ್ಲ. ಫ್ರೆಂಡ್ಸ್ ಎಲ್ಲ ಪಟಾಕಿ ಎಲ್ಲ ತೊಗೊಂಡು ಇಟ್ಕೊಂಡು ರೆಡಿ ಇದೆ. ಆ ಥರದ್ದೇನಿಲ್ಲ ಅಂತ ಸುಮ್ಮನಾಗಂಗಿಲ್ಲ. 100% ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟ ಇದೆ. ಮನೇಲಿ ಅಪ್ಪ ಅಮ್ಮ ಟಿವಿ ನೋಡ್ತಿದ್ದಾರೆ, ಅವ್ರು ಹೇಳೋದಕ್ಕಾಗಲ್ಲ ಏನು ಪಾರ್ಟಿ ಏನು ಪ್ರಿಪರೇಷನ್, ಅದು ಸಮಸ್ಯೆ. ಹೌದಾ? ಏನಿಲ್ಲ, ಸಿಗಾಕೊಂಡ್ರು, ನಾನು ಸಿಗಾಕ್ಸಿಲ್ಲ. ಎನಿವೇಸ್, ಲಾಸ್ಟ್ ಪಾಯಿಂಟ್ ಏನು ಹೇಳ್ತೀರಿ? ನಮ್ಮ ಆರ್ ಸಿ ಬಿ ಇವತ್ತು ಪಂಜಾಬ್ನ ಎದುರಿಸ್ತಾ ಇದೆ. ಮ್ಯಾಮ್ ಗೆಲ್ಲಬೇಕು ಅಷ್ಟೇ. ಎಲ್ಲರೂ ಕಾಯ್ತಾ ಇದ್ದೀವಿ. ಮ್ಯಾಚ್ 7:30 ಕಾಯ್ತಾ ಇದ್ದೀವಿ. ಟೈಮೇ ಹೋಗ್ತಾ ಇಲ್ಲ ಇವತ್ತು ಬೆಳಗ್ಗೆಯಿಂದ. ಎಲ್ಲ ಹಳೆ ಮ್ಯಾಚ್ ಹೈಲೈಟ್ಸ್ ನೋಡಿಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್, ಈ ಸಲ ಕಪ್ ತರಲೇಬೇಕು. ಸೊ ಪ್ಲೇಯರ್ಸ್ಗೆ ಎಷ್ಟು ಪ್ರೆಷರ್ ಇದೆಯೋ, ನಾವು ಅಭಿಮಾನಿಗಳ ಮೇಲೂ ಕೂಡ ಅಷ್ಟೇ ಪ್ರೆಷರ್ ಇದೆ. ಏನಾಗುತ್ತೆ, ಮ್ಯಾಚು ಕಪ್ ನಮ್ದಾಗತ್ತಾ ಅಂತ.